ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಹೇಳ್ತಾ ಇದ್ದೀವಪ್ಪ ಅಂತಂದರೆ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತೆ ಕೋರ್ಟ್ ಕೇಸ್ ಆಗಿದೆ. ಸೊ ಇದು ಕೋರ್ಟ್ ಕೇಸ್ ಏನಾಗುತ್ತೆ, ಮತ್ತೆ ಎಕ್ಸಾಮ್ ಆಗುತ್ತಾ ಅಥವಾ ರಿಸಲ್ಟ್ ಬಿಡ್ತಾರಾ ಬಿಡಲ್ವಾ, ಸೊ 2025ರಲ್ಲಿ ಗ್ರೂಪ್ ಡಿ ಕ್ಯಾನ್ಸಲ್ ಆಗುತ್ತಾ, ಸೊ ಇದನ್ನೆಲ್ಲ ನೋಡ್ತಾ ಹೋಗೋಣ. ಸೊ ಯಾವ ರೀತಿ ಏನೇನು ಇದನ್ನು ಮಾಡಿದ್ದಾರೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತೆ ಕೋರ್ಟ್ ಕೇಸ್. ಸೊ ಇದ್ರ ಬಗ್ಗೆ ನೋಡ್ತಾ ಹೋದರೆ ಈಗ ಕೋರ್ಟ್ ಕೇಸ್ ಆಗಿದೆ. ಸೊ ಎದಕ್ಕೋಸ್ಕರ ಆಗಿದೆಪ್ಪ ಅಂತಂದರೆ ಆಸ್ಪಿರೆಂಟ್ಸ್ ಇರ್ತಾರಲ್ಲ, ಅಂತಂದರೆ ಮುಂಚಿತವಾಗಿ ಕೆಲಸ ಮಾಡಿರ್ತಾರೆ, ಹಾಗೆ ಗೌರ್ಮೆಂಟ್ ಅಲ್ಲದೆ ಜಸ್ಟ್ ಫಾರ್ ಪ್ರೈವೇಟಾಗಿ ಮಾಡಿರ್ತಾರೆ. ಅಂತಂದರೆ ಕೆಲಸಗಾರರು ಕಮ್ಮಿ ಬಿದ್ದಾಗ ತೊಗೊಂಡಿರ್ತಾರಲ್ಲ ವರ್ಕರ್ಸ್ನ. ಸೊ ಅದಕ್ಕೆ ನಿಮಗೆ ತಿಳಿಯೋ ರೀತಿ ಹೇಳ್ತಾ ಇದ್ದೀನಿ. ಸೊ ಕೆಲಸಗಾರನ ತೊಗೊಂಡಿರ್ತಾರೆ. ಸೊ ಅವರಿಗೆ ಎಷ್ಟು ದಿನ ಬೇಕು, ಫಾರ್ 6 months 12 months, ಇಷ್ಟು ದಿನಕ್ಕೆ ನೀವು ಬೇಕಾಗಿದ್ದೀರಾ, ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಹೇಳಿರ್ತಾರೆ. ಅವಾಗ ಅಪ್ಲಿಕೇಶನ್ ಹಾಕಿ ಅವರು ಅಲ್ಲಿ ಕೆಲಸ ಮಾಡಿ ಬಂದಿರ್ತಾರೆ. ಸೊ ಅವರಿಗೆ ಒಂದಿಷ್ಟು ಈಗ ರೆಗ್ಯುಲರ್ ಆಗಿ ಕರೆದಂಥ ಎಕ್ಸಾಮ್ಗಳಿಗೆ ಬೆನಿಫಿಟ್ಸನ್ನು ಕೊಟ್ಟಿರ್ತಾರೆ. ಸೊ ಆ ಬೆನಿಫಿಟ್ಸು ಅವರಿಗೆ ಸರಿಯಾಗಿ ಅನ್ವಯಿಸಿಲ್ಲ ಅನ್ನೋ ಕಾರಣಕ್ಕೆ ಅವರು ಕೋರ್ಟ್ ಕೇಸನ್ನು ಹಾಕಿದ್ದಾರೆ. ಸೊ ಯಾವ ರೀತಿ ಹಾಕಿದ್ದಾರೆ, ಏನಾಗುತ್ತೆ, ಈ ಕೋರ್ಟ್ ಕೇಸ್ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟು ಮತ್ತೆ ಎಕ್ಸಾಮ್ ಆಗುತ್ತಾ ಅಂತಂದರೆ, ಈಗ ಏನಾದರೂ ಇದು ಕೋರ್ಟ್ ಕೇಸ್ ಅವ್ರ ಪರವಾಗಿ ಆಗಿ ಏನಾದರೂ ಮತ್ತೆ ಎಕ್ಸಾಮ್ ನಡೆಸ್ತಾರಾ, ಆ ರೀತಿ ಏನೂ ಆಗಲ್ಲ. ದಯವಿಟ್ಟು ಯಾರೂ ಭಯ ಪಡಬೇಡಿ ಅಂತ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರಿಸಲ್ಟ್ ಬಿಡ್ತಾರಾ ಬಿಡಲ್ಲ ಅನ್ನೋದು ನಿಮ್ಮದೊಂದು ಪ್ರಶ್ನೆ ಆಗಿರುತ್ತೆ. ಅಂತಂದರೆ ಈಗ ಕೋರ್ಟ್ ಕೇಸ್ ಇದೆ ಅಂದಮೇಲೆ ಇವಾಗ ಸ್ಟೇ ಇಟ್ಟಿದ್ದಾರೆ. ಅಂತಂದರೆ ಎಲ್ಲಿವರೆಗಪ್ಪ ಅಂತಂದರೆ ಏಪ್ರಿಲ್ 15ರವರೆಗೂ ಮಾತ್ರ ಸ್ಟೇ ಇದೆ. ಅಂದರೆ ನಾಳೆಲ್ಲ ನಾಡದ್ದು. ನಾಡದವರೆಗೂ ಸ್ಟೇ ಇದೆ. 16ನೇ ತಾರೀಕು ಬಿಟ್ಟರು ಬಿಡ್ಬೋದು ರಿಸಲ್ಟನ್ನು. 16ನೇ ತಾರೀಕು ಸಡನ್ಲಿ ಅಂತರೂ ಬಿಡಲ್ಲ. 30ನೇ ತಾರೀಕುವರೆಗೂ ನೋಡ್ಕೊಳ್ಳೋಣ ಏನಾಗುತ್ತೆ ಏನಿಲ್ಲ ಅಂತ ನಾನು ಹೇಳ್ತೀನಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಬೆಲ್ ಐಕನ್ ಒತ್ತಿ ಆಲ್ ಅನ್ನೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಆಗುತ್ತೆ, ನೋಟಿಫಿಕೇಷನ್ ಬರುತ್ತೆ. ನೀವು ಆವಾಗ ವಿಡಿಯೋ ನೋಡ್ಬೋದು. ನಿಮಗೆ ಕನ್ಫ್ಯೂಷನ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ವಿಡಿಯೋ ಇಷ್ಟ ಆದರೆ ಮಾತ್ರ ಮಾಡ್ಕೊಳ್ಳಿ, ಆಯಿತಾ. ಮತ್ತು 2025ಕ್ಕೆ ಕರೆದಿರುವಂಥ ಒಂದು ಡಿ ಗ್ರೂಪ್ ಅಪ್ಲಿಕೇಶನ್ ಏನಿದೆಯಲ್ಲ, ಅದು ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ನೀವು ಅಂದ್ಕೊಂಡಿದ್ರೆ ಅದು 100% ಕ್ಯಾನ್ಸಲ್ ಆಗೋಲ್ಲ. ಯಾಕಪ್ಪ ಅಂತಂದರೆ ಈಗ ನೀವು ಅಮೌಂಟನ್ನು ಕಟ್ಟಿ ಅಪ್ಲಿಕೇಶನ್ನ ಹಾಕಿರ್ತೀರ. ಅಮೌಂಟು ವಾಪಸ್ ಕೊಡೋಕ್ಕೆ ಆಗೋಲ್ಲ. ಯಾಕಂತಂದರೆ ಎಕ್ಸಾಮ್ ಬರೆದಾದ್ಮೇಲೆ ಕೊಡ್ಬೋದು. ಅಂದರೆ 400 ರೂಪೀಸ್ ಏನೋ ಬರುತ್ತೆ. ಅವಾಗ ಕೊಡ್ಬೋದು. ಈಗ ಮಾತ್ರ ಕೊಡಲಿಕ್ಕೆ ಆಗಲ್ಲ ಅವರಿಗೆ. ಯಾವ ರೀತಿ ಏನು ಮಾಡ್ತಾರೆ, ಪ್ರೊಸೆಸನ್ನು ತೊಗೊಳ್ತಾರೆ ನೋಡ್ಬೋದು. ನನಗೆ ಅನಿಸಿದ ಮಟ್ಟಿಗೆ 90% ಎಕ್ಸಾಮ್ ಅಂತೂ ನಡೆಯುತ್ತೆ 2025 ಡಿ ಗ್ರೂಪ್ದು. ಇದು ರಿಸಲ್ಟು 2024 ರಿಸಲ್ಟ್ ಅಂತೂ 100% ಬಂದೇ ಬರುತ್ತೆ. ಯಾರೂ ವರಿ ಮಾಡ್ಕೊಳ್ಬೇಡಿ. ದಯವಿಟ್ಟು ಗಾಬರಿ ಆಗೋಕ್ಕೆ ಹೋಗಬೇಡಿ. ಅಂತಂದರೆ ನೀವು ಅನ್ಸ್ಕೊಂಡು ಓದೋದು ಬಿಡೋದು ಅದನ್ನು ಮಾಡೋದು ಇದನ್ನೆಲ್ಲ ಮಾಡ್ಕೋಬೇಡಿ. ಯಾಕಂತಂದರೆ 2024 ಎಕ್ಸಾಮ್ ಕೋರ್ಟ್ ಕೇಸೇ ಇನ್ನೂ ಮುಗಿದಿಲ್ಲ. ಇನ್ನು 2025ರದ್ದು. ಇದು ಎಕ್ಸಾಮೇ ನಡೆಯಲ್ಲ ಅಂತ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ತೆಗೆದಾಕಿ. ಎಕ್ಸಾಮ್ ಅಂತೂ 100% ನಡೆಯುತ್ತೆ. ಯಾವುದೇ ರೀತಿ ಇಲ್ಲಿ ಮೋಸ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೋರ್ಟ್ ಕೇಸ್ ಆಯಿತು, ಮತ್ತೆ ಎಕ್ಸಾಮ್ ಆಗುತ್ತಾ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ಅದು ಕ್ಲಿಯರ್ ಆಯಿತು. ರಿಸಲ್ಟ್ ಬಿಡ್ತಾರಾ ಇಲ್ವಾ ಅನ್ನೋದು ಅದು ಕ್ಲಿಯರ್ ಆಯಿತು. ನೆಕ್ಸ್ಟು 2025ರ ಗ್ರೂಪ್ ಡಿ ಕ್ಯಾನ್ಸಲ್ ಆಗುತ್ತಾ ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಇಲ್ಲಿ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟು ನೀವಿಲ್ಲಿ ಯಾವ ರೀತಿ ಓದ್ತಾ ಇದ್ದೀರಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಓಕೆನಾ. ಓದು ಯಾವ ರೀತಿ ಓದಬೇಕು, ಯಾವ ರೀತಿ ಇಲ್ಲ ಅನ್ನೋದನ್ನು ನಿಮಗೆ ಬೇಕಾದರೆ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ನಿಮಗೇನು ತಲೆಯಲ್ಲಿದೆ. ಮತ್ತು ಹಲವೊಂದಿಷ್ಟು ಜನ ಬೇರೆ ಯೂಟ್ಯೂಬರ್ಸ ಕಾಮೆಂಟಲ್ಲಿ ನಾನು ನೋಡಿದಾಗ ಅವರು ಸಾಲ್ವ್ ಮಾಡಿದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಓದಿದರೆ ಯಾವ ರೀತಿ ಓದಬೇಕು. ನೀವೇನು ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ PYQ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರುತ್ತಲ್ಲ, ಅದನ್ನು ಮುಂದೆ ಇಟ್ಕೊಂಡು ಸ್ಟಡಿ ಮಾಡೋಕ್ಕೆ ಪ್ರಯತ್ನ ಪಡಿ. ಇಲ್ಲಪ್ಪ ಅಂತಂದರೆ ಟೆಕ್ಸ್ಟ್ ಬುಕ್ ಆ್ಯಪಲ್ಲೇ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನು ಸಿಗುತ್ತೆ, ಮತ್ತು ಚಾಪ್ಟರ್ ವೈಸ್ ಟೆಸ್ಟು ಇರುತ್ತೆ. ಅದನ್ನು ಅಟೆಂಡ್ ಮಾಡ್ತಾ ಹೋಗಿ. ನಿಮಗೆ ಈಸಿ ಆಗುತ್ತೆ ಎಕ್ಸಾಮನ್ನ ಕ್ರ್ಯಾಕ್ ಮಾಡೋಕ್ಕೆ. ಯಾವುದ್ರಲ್ಲಿ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಮೊನ್ನೆ ಆಫರ್ ಇತ್ತು. ಯಾರ್ಯಾರು ತೊಗೊಂಡಿದ್ದೀರಾ ಅವ್ರಿಗೆ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂತಂದರೆ 253ಗೇನು ಆಫರ್ ಬಂದಿತ್ತು 1 ವರ್ಷ.
1 ವರ್ಷಕ್ಕೆ ಬಂದಿತ್ತು. ಸೊ ಇವಾಗ ಎಷ್ಟಿದೆ ನೋಡಿ. ಸೊ ಸಾಧ್ಯ ಆದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ನಾನು ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಬೇಕಪ್ಪ ಅಂತಂದರೆ ಸೊ ನಾನು ಸಾಧ್ಯವಾದರೆ ಹಾಕ್ತೀನಿ. ಸೊ ನಿಮಗೆ ಬೇಕಾದರೆ ಕಾಮೆಂಟ್ ಮಾಡಿ. ಸೊ ಕಮೆಂಟಲ್ಲಿ ತಿಳಿಸಿ, ನಾನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಲ್ಲಾಂದರೂ ಯಾವುದೇ ರೀತಿ ಒಂದಲ್ಲಿ ಹೆಲ್ಪ್ ಮಾಡ್ತೀನಿ. ಸೊ ನಾನೇನು ದೊಡ್ಡ ಟೀಚರು ಅಲ್ಲ, ಹೈ ಲೆವೆಲಲ್ಲೂ ಇಲ್ಲ. ಸೊ ನಾನು ಕೂಡ ಸ್ಟಡಿ ಮಾಡ್ತಾಯಿದ್ದೀನಿ. BCom ಕಂಪ್ಲೀಟ್ ಆಗಿದೆ. BCom ಕಂಪ್ಲೀಟ್ ಆಗಿ ಸೊ 2024ರಲ್ಲಿ BCom ಕಂಪ್ಲೀಟ್ ಆಗಿದೆ. ಸೊ ನಾನು ಜಾಬ್ಗೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಓದ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಓದ್ತಿದ್ದೀನಿ ಅನ್ನೋದಕ್ಕಿಂತ ಸೊ ನಾನು ಏನು ರೈತಕಿ ಮಾಡ್ತಾ ಸೊ ಟೈಮ್ ಸಿಕ್ಕಾಗ ಓದ್ತಿದ್ದೆ. ಸೊ ಇವಾಗ ಬಿಟ್ಟಿದ್ದೀನಿ ಓದೋದನ್ನು. ಸೊ ಓದೋದು ಬಿಟ್ಟರೂ ಕೂಡ ಸೊ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಸೊ ನಿಮಗೇನಾದರೂ ಸ್ಟಡಿ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಅಭಿನಂದನೆಗಳು. ಎಲ್ಲರಿಗೂ ಬಾಯ್.